ನಮಸ್ಕಾರ PM ಸ್ಟೋರೀಸ್ ಪ್ರೇಕ್ಷಕರೇ. ಒಮ್ಮೆ ಕಣ್ಣು ಮುಚ್ಚಿ ಇಮ್ಯಾಜಿನ್ ಮಾಡಿ, ಮೈಸೂರು ಪ್ಯಾಲೇಸ್ ಮುಂದೆ ಲಕ್ಷಾಂತರ ಜನರು ಸೇರಿದ್ದಾರೆ. ಎಲ್ಲರೂ ಉಸಿರುಗಟ್ಟಿಕೊಂಡು ಕಾಯುತ್ತಿದ್ದಾರೆ. ಆ ಭವ್ಯ ಆನೆ ಅಂಬಾರಿ ಹೊತ್ತು ಗಾಡೆಸ್ ಚಾಮುಂಡೇಶ್ವರಿ ಐಡಲ್ ಅನ್ನು ಹೊತ್ತೊಯ್ಯುವಾಗ, ವಿಕ್ಟ್ರಿ ಆಫ್ ಗುಡ್ ಓವರ್ ಎವಿಲ್ ಅನ್ನೋ ಸಂದೇಶವನ್ನು ನೆನಪಿಸುವಾಗ, ಇದು ಯಾವುದು ಗೊತ್ತಾ? ಹೌದು, ನಮ್ಮ ಜಂಬೂ ಸವಾರಿ. ದಸರಾ ಅನ್ನೋದು ಕೇವಲ ಒಂದು ಫೆಸ್ಟಿವಲ್ ಅಲ್ಲ, ಇದು ನಮ್ಮ ಸಂಸ್ಕೃತಿ. ಇಟ್ಸ್ ಅವರ್ ರಾಯಲ್ ಹೆರಿಟೇಜ್. 1610ರಲ್ಲಿ ರಾಜ ಒಡೆಯರ್ ಅವರು ಮೈಸೂರು ದಸರಾವನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋ ಟ್ರೆಡಿಷನ್ ಸ್ಟಾರ್ಟ್ ಮಾಡಿದ್ದು. ವಿಜಯನಗರ ಎಂಪೈರ್ ಕಲ್ಚರ್ನಲ್ಲಿ ಇನ್ಸ್ಪೈರ್ ಆಗಿ ಅವರು ನವರಾತ್ರಿ ವಿಜಯದಶಮಿಗೆ ಒಂದು ರಾಯಲ್ ಲುಕ್ಕೆ ಕೊಟ್ಟರು. ಆಗಿನಿಂದಲೇ ಎಲಿಫೆಂಟ್ಸ್ ಪ್ರೊಸೆಷನ್ ಮೈಸೂರಿನಲ್ಲಿ ಒಂದು ಸಿಂಬಲ್ ಆಗಿ ಬಿಡ್ತು. ಇನಿಷಿಯಲಿ ಪ್ರೊಸೆಷನ್ ಹೆಸರೇ ಜುಂಬಿ ಸವಾರಿ. ಜುಂಬಿ ಅಂದರೆ ಬನ್ನಿ ಟ್ರೀ. ಮಹಾಭಾರತದಲ್ಲಿ ಪಾಂಡವರು ತಮ್ಮ ವೆಪನ್ಸ್ ಅನ್ನು ಬನ್ನಿ ಮರದಲ್ಲಿ ಅಡಗಿಸಿದ್ರಂತೆ. ಆದ್ದರಿಂದ ಬನ್ನಿ ಟ್ರೀ ವರ್ಷಿಪ್ ಟ್ರೆಡಿಷನ್ ಮೈಸೂರು ದಸರಾಗೆ ಕನೆಕ್ಟ್ ಆಗಿತ್ತು. ಲೇಟರ್ ಬ್ರಿಟಿಷ್ ಕಾಲದಲ್ಲಿ ಈ ಹೆಸರು ಸ್ಲೋಲಿ ಚೇಂಜಸ್ ಆಗಿ ಇಂದು ನಾವು ಹೇಳೋ ಜಂಬೂ ಸವಾರಿ ಅಂತ ಆಯ್ತು. ಒಡೆಯರ್ ಡೈನೆಸ್ಟಿ ರೂಲರ್ಸ್ ಈ ಪ್ರೊಸೆಷನ್ ಅನ್ನು ಇನ್ನೂ ದೊಡ್ಡದಾಗಿ ಭವ್ಯವಾಗಿ ಮಾಡಿದ್ರು. ದಸರಾ ಡೇಗೆ ಚಾಮುಂಡೇಶ್ವರಿ ಐಡಲ್ ಅನ್ನು ಗೋಲ್ಡನ್ ಅಂಬಾರಿ ಮೇಲೆ ಇಟ್ಟು ಲೀಡ್ ಎಲಿಫೆಂಟ್ ಕ್ಯಾರಿ ಮಾಡೋದು ಟ್ರೆಡಿಷನ್ ಆಯಿತು. ಮೈಸೂರು ಪ್ಯಾಲೇಸ್ನಿಂದ ಬನ್ನಿ ಮಂಟಪವರೆಗೆ ಸುಮಾರು 5 ಕಿಲೋಮೀಟರ್ ದೊಡ್ಡ ಪ್ರೊಸೆಷನ್ ನಡೆಯುತ್ತೆ. ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ ಪ್ರೊಸೆಷನ್ನ ಹೃದಯವೇ ಗೋಲ್ಡನ್ ಅಂಬಾರಿ. ಇದು ಕೇವಲ ಒಂದು ವುಡನ್ ಫ್ರೇಮ್ ಅಲ್ಲ, ಇದರ ಮೇಲೆ ಅರೌಂಡ್ 85 ಕಿಲೋಗ್ರಾಂ ಗೋಲ್ಡ್ ಲೀಫ್ ಅಳವಡಿಸಲಾಗಿದೆ. ಇದನ್ನು ಕ್ಯಾರಿ ಮಾಡೋ ಲೀಡ್ ಎಲಿಫೆಂಟ್ಗೆ ರಾಯಲ್ ರೆಸ್ಪೆಕ್ಟೇ ಸಿಗುತ್ತೆ. ಹಿಂದೆ ಬಲರಾಮ್ ಎಂಬ ಆನೆ 13 ಬಾರಿ ಅಂಬಾರಿ ಹೊತ್ತುಕೊಂಡು ಜನರ ಮನ ಗೆದ್ದಿದ್ದಾನೆ. ನಂತರ 2012ರಿಂದ ಅರ್ಜುನ ಆನೆ ಈ ಗೌರವ ಪಡೆಯಿತು. ಆದರೆ 2020ರಿಂದ ಅಭಿಮನ್ಯು ಲೀಡ್ ಎಲಿಫೆಂಟ್ ಆಗಿ ಗಾಡೆಸ್ ಚಾಮುಂಡೇಶ್ವರಿ ಐಡಲ್ ಅನ್ನು ಹೊತ್ತು ಸಾಗಿತ್ತು. ಇಂಡಿಪೆಂಡೆನ್ಸ್ ನಂತರವೂ ಈ ಟ್ರೆಡಿಷನ್ ಕಂಟಿನ್ಯೂ ಆಯಿತು. ಅಂದರೆ ಮಾಡರ್ನ್ ಕಾಲದಲ್ಲಿ ಹಲವಾರು ಡಿಬೇಟ್ ಶುರುವಾಯಿತು. ಅನಿಮಲ್ ವೆಲ್ಫೇರ್ ಆಕ್ಟಿವಿಸ್ಟ್ ಹೇಳ್ತಾರೆ ಎಲಿಫೆಂಟ್ಸ್ಗೆ ಇದು ಸ್ಟ್ರೆಸ್ ಕೊಡುತ್ತೆ ಅಂತ. 1919ರ ಸ್ಟಡಿನಲ್ಲಿ ಕೂಡ ದಸರಾ ಎಲಿಫೆಂಟ್ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಹೆಚ್ಚಾಗಿದೆ ಅಂತ ಕಂಡು ಬಂದಿದೆ. ಬೆಟ್ಟ ಹಾಗೂ ಆಕ್ಟಿವಿಸ್ಟ್ ಹೇಳಿದ್ರು ಎಲಿಫೆಂಟ್ ಟ್ರೈನಿಂಗ್, ಚೈನಿಂಗ್, ಕ್ರೌಡ್ ಪ್ರೆಷರ್ ಇದೆಲ್ಲ ಕ್ರುಯಾಲಿಟಿ ಆಗ್ಬೋದು ಅಂತ. ಆದರೂ ಗೌರ್ಮೆಂಟ್ ಹೇಳುತ್ತೆ ಈ ಎಲಿಫೆಂಟ್ಸ್ಗೆ ವಿಶೇಷ ಕೇರ್ ಕೊಡ್ತಾರೆ, ಪ್ರಾಪರ್ ಟ್ರೈನಿಂಗ್, ಡಯಟ್, ಮೆಡಿಕಲ್ ಚೆಕಪ್ಸ್ ಎಲ್ಲ ಮಾಡ್ತಾರೆ ಅಂತ. ಜಂಬೂ ಸವಾರಿ ಸಿಂಬಲೈಸ್ ಮಾಡೋದು ಏನು ಗೊತ್ತಾ? ಇಟ್ಸ್ ವಿಕ್ಟರಿ ಆಫ್ ಗುಡ್ ಓವರ್ ಎವಿಲ್. ಗಾಡೆಸ್ ಚಾಮುಂಡೇಶ್ವರಿಯು ಮಹಿಷಾಸುರನ ಮೇಲೆ ಜಯ ಸಾಧಿಸಿದ ಸ್ಟೋರಿ ನಮಗೆಲ್ಲರಿಗೂ ಗೊತ್ತೇ ಇದೆ. ಅದೇ ಮೆಸೇಜ್, ದುಷ್ಟನ ಮೇಲೆ ಧರ್ಮದ ಗೆಲುವು, ಈ ಪ್ರೊಸೆಷನ್ ರಿಮೈಂಡ್ ಮಾಡುತ್ತೆ. ಈಗಲೂ ಕೂಡ ಲ್ಯಾಕ್ಸ್ ಆಫ್ ಪೀಪಲ್ ಫ್ರಮ್ ಅಕ್ರಾಸ್ ಇಂಡಿಯಾ ಅಂಡ್ ಅಬ್ರಾಡ್ ವಿಸಿಟ್ ಮೈಸೂರು ಜಸ್ಟ್ ಟು ಸಿ ದಿಸ್ ಟ್ರೆಡಿಷನ್. ಬಿಲವ್ಡ್ ಎಲಿಫೆಂಟ್ ಅರ್ಜುನ ಒಂದು ವೈಲ್ಡ್ ಎಲಿಫೆಂಟ್ ಫೈಟ್ನಲ್ಲಿ ಗಾಯಗೊಂಡು ಅನ್ಫಾರ್ಚುನೇಟ್ಲಿ ಸತ್ತಿದ್ದಾನೆ. ಆದರೆ ಟ್ರೆಡಿಷನ್ ಮುಂದುವರಿಯುತ್ತಿದೆ. ಈಗ ಅಭಿಮನ್ಯು ಆನೆ ನಮ್ಮ ಗಾಡೆಸ್ ಐಡಲ್ ಅನ್ನು ಭವ್ಯವಾಗಿ ಹೊತ್ತೊಯ್ಯುತ್ತಿದ್ದಾರೆ. ಇಂದಿಗೂ ಪ್ರೊಸೆಷನ್ ಎಂಡ್ ಆಗೋದು ಬನ್ನಿ ಮಂಟಪಲ್ಲಿ. ಅಲ್ಲಿ ಬನ್ನಿ ಟ್ರೀಗೆ ಪೂಜೆ ಮಾಡುತ್ತಾರೆ. ಅದು ಒಂದು ಸೆಂಚುರಿ ಓಲ್ಡ್ ಟ್ರೆಡಿಷನ್ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಜಂಬೂ ಸವಾರಿ ಕೇವಲ ಒಂದು ಪ್ರೊಸೆಷನ್ ಅಲ್ಲ, ಅದು ನಮ್ಮ ಮೈಸೂರು, ಕರ್ನಾಟಕ, ಇಂಡಿಯಾದ ಪ್ರೈಡ್. It is a blend of history, culture, devotion and heritage. Yes, debates ive, animals welfare versus tradition. But one thing is clear, Jambu Savari is etched forever in the hearts of Kannadigas. So next time ನೀವು ಮೈಸೂರಿಗೆ ಹೋಗಿ ಜಂಬೂ ಸವಾರಿ ನೋಡಿದರೆ ನೆನಪಿಸಿಕೊಳ್ಳಿ, ಇದು ಕೇವಲ ಒಂದು ಪ್ಯಾರಡೆ ಅಲ್ಲ, ಇದು ಒಂದು ಸೆಂಚುರಿ ಓಲ್ಡ್ ಸ್ಟೋರಿ ಆಫ್ ಫೇತ್, ಪವರ್ ಅಂಡ್ ಕಲ್ಚರ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಸ್ಟೋರೀಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. See you in the next video.